ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणो नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायश्च नित्यं भागवत सेव्य भगवती उत्तम श्लोके भक्तिर्भवति न शुभं करोति वाचालं भङ्गं लङ्घयते गिरिं यष्कुपातमहं वन्दे श्रीगुरुदीनतानं परमानन्दमाश्रितं निष्मो मुक्तिमरन्दस्य ज्ञानगणसलाके सक्षं तस्मै श्रीगुरुवे नमः। नमो वर्षमदकर्षं प्रसवदर्शमदजापदागो स्वामी नमो सुन्दरवरवरतं तानकरकरमदरे नमो वर्षमदकर्षं प्रसवदर्शमद भक्तिवेदान्त स्वामी नमः। नमस्ते सरस्वती देवी गौरवाणी प्रचारिणे निर्विशेषणवदे भाषादिदेशधरणे जय श्री कृष्ण यत्न प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण। श्रीमद् भागवतम 9th canto 6th chapter. ಸಬರಿ ಋಷಿ ಯಾವ ತರ ಅವರು ಅವರ ತಪಸ್ಸಿಂದ ಕೆಳಗೆ ಬಿದ್ದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ಪೂರ್ತಿ ನಮಗೂ 55 ಶ್ಲೋಕಗಳಿದೆ. ಸೊ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಸೊ ಆಕ್ಚುಲಿ ಇಲ್ಲಿ ಬಂದು ನಮಗೂ ವೈವಸ್ವತ ಮನು. ಸೊ ವೈವಸ್ವತ ಮನು ಅವ್ರಿಗೆ ಬಂದು ಫಸ್ಟು ಏನು ಇಲ್ಲ ಸುದ್ಯುಮ್ನೋ ಅದ ಗಂಡಸರಾಗಿದ್ದು, ಆಮೇಲೆ ಹೆಂಗಸರಾಗಿದ್ದು. ಸೊ ಅವರು ಒಬ್ಬರಿದ್ರು. ಸೊ ಅವ್ರು ಬಿಟ್ಟು ಮತ್ತೆ 10 ಮಕ್ಕಳು ಹುಟ್ಟಿದ್ದಾರೆ ಅವ್ರಿಗೂ. ಯಾರು? ಇಕ್ಷ್ವಾಹು, ನೆರಕ, ಸರ್ಯಾತಿ, ತಿಷ್ಟ, ದೃಷ್ಟ, ಮತ್ತೆ ಕರುಷಕ, ಮತ್ತೆ ನರಿಷ್ಯಂತ, ಪೃಷತ್ರ, ನಭಗ, ಕವಿ. ಸೊ ಈ ತರ 10 ಮಕ್ಕಳು ಇದ್ರು. ಸೊ ಆ 10 ಮಕ್ಕಳು ಎಲ್ಲ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಸೊ ಈ ಅಧ್ಯಾಯದಲ್ಲಿ ನಾವು ಇಕ್ಷ್ವಾಕು, ಓಕೆ, ಸೊ ಅವರ ಬಗ್ಗೆ ನಾವು ನೋಡಬೇಕು. ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವರು ಯಾರು? ಶ್ರೀರಾಮಚಂದ್ರರು. ಓಕೆ, ಸೊ ಇವರ ಕುಲದಲ್ಲೇ ರಾಮ ಎಲ್ಲ ಹುಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವಾಗ ನೋಡಬೇಕು. ಸೊ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ, ಅಂಬರೀಷರು, ಯಾಕಂದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಅಂಬರೀಷ ಸ್ಟೋರಿ ನೋಡಿದೀವಲ್ವಾ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಂಬರೀಷರು, ಯಾಕಂದ್ರೆ ಅಂಬರೀಷ ಅಷ್ಟು ದೊಡ್ಡ ಭಕ್ತರು. ಅಂಬರೀಷರಿಗೂ 3 ಮಕ್ಕಳು, 3 ಗಂಡ್ಮಕ್ಕಳು. ಏನು ಹೆಸರು ಅಂದ್ರೆ, ಒಂದು ನಿಮಿಷ ಸ್ಕ್ರೀನ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಸೊ ಏನ್ ಹೆಸರು ಅಂದ್ರೆ ಅವ್ರಿಗೂ 3 ಮಕ್ಕಳು, ವಿರೂಪ, ಕೇದುಮಾಲ, ಶಂಭು. ಸೊ ಈ ತರ 3 ಮಕ್ಕಳು. ಸೊ ಈ ವಿರೂಪ ಅವ್ರಿಗೂ ಯಾರು ಹುಟ್ಟಿದ್ದಾರೆ? ಪೃಷದಸ್ವ ಅನ್ನೋರು ಹುಡ್ತಾರೆ. ಪೃಷದಸ್ವಕ್ಕೂ ರತಿತರನ್ನು ಹುಡ್ತಾರೆ. ಓಕೆ, ಸೊ ಈ ತರ ಅವ್ರ ವಂಶ ಹೋಗ್ತಾ ಇದೆ. ಬಟ್ ಆಮೇಲೆ ಏನಾಯ್ತು, ಈ ರತಿಧರ ಅವ್ರಿಗೆ ಬಂದು ಮಕ್ಕಳಿಲ್ಲ. ವಂಶ ಮಕ್ಕಳು ಬರ್ತಾ ಇದೆ ಅಲ್ಲ, ಬಟ್ ಇವ್ರಿಗೂ ಮಕ್ಕಳಿಲ್ಲ. ಇವಾಗ ಅವ್ರಿಗೆ ಮಕ್ಕಳಿಲ್ಲ, ಏನ್ ಮಾಡೋದು? ಅವರು ಅಂಗಿರ ಋಷಿ ಹತ್ರ ಕೇಳ್ತಾರೆ, ಸ್ವಾಮಿ ನಮ್ಗೂ ಈ ತರ ಮಕ್ಕಳಿಲ್ಲ, ದಯವಿಟ್ಟು ನಮ್ಗೆ ಏನಾದ್ರು ಒಂದು ಯಜ್ಞ ಮಾಡಿ ಏನಾದ್ರು ಮಾಡಿ ನಮ್ಗೂ ಮಕ್ಕಳು ಬೇಕು ಅಂತ ಕೇಳ್ತಾರೆ. ಸೊ ಮತ್ತೆ ಅಂಗಿರ ಋಷಿಯು ಸರಿ ಓಕೆ ರತಿಧರ ಮತ್ತೆ ಅವ್ರ ಹೆಂಡತಿ ಇಬ್ಬರು ಮೂಲಕ ಅವ್ರಿಗೆ ಬಂದು ಯಾಕಂದ್ರೆ ಮಕ್ಕಳಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ರಾಜ ಯಾರಾಗ್ತಾರೆ ಅಲ್ವಾ? ಅದನ್ನೆಲ್ಲ ಅವ್ರು ಬಂದು ಈ ತರ ಭಗವಂತನ ಅನುಗ್ರಹ ಇಂದು ಇವಾಗ ಮಕ್ಕಳಾಗಿಲ್ಲ ಅಂದ್ರೆ ಈ ತರ ಋಷಿಗಳ ಹತ್ರ ಮತ್ತೆ ಅವರು ಅನುಗ್ರಹ ಇಂದು ಈ ತರ ಯಾಗಯಜ್ಞ ಇಂದು ಇಲ್ಲಾಂದ್ರೆ ಋಷಿಗಳ ಮೂಲಕ ಈ ತರ ಮಕ್ಕಳನ್ನೇ ಅವರು ಮಾಡ್ಕೋಬಹುದು. ಸೊ ಈ ರತಿ ತರ
ಈ ರತಿತರ ವಂಶದಲ್ಲಿ ಹುಟ್ಟಿದವರು ರತಿತರ ವಂಶ ಅನ್ನು ಹೇಳ್ತಾರೆ. ಆಕ್ಚುಲಿ ಇವರ ಮಕ್ಕಳಲ್ಲಿ ಅಂಗಿರ ವಂಶವನ್ನು ಹೇಳ್ಬೋದು. ಓಕೆ, ಈ ಋಷಿ ಮೂಲಕ ಇವ್ರಿಗೂ ಮಕ್ಕಳು ಹುಟ್ಟಿದೆ. ಸೊ ಇವ್ರು ಬಂದು ಅಷ್ಟೊಂದು ಶ್ರೇಷ್ಠವಾದ ಮಕ್ಕಳು ಅವರೆಲ್ಲ, ಯಾಕಂದ್ರೆ ಬ್ರಾಹ್ಮಣ ಅನುಗ್ರಹದಿಂದ ಹುಟ್ಟಿದ ಮಕ್ಕಳಲ್ವಾ. ಸೊ ಅದು. ಸೊ ಇವಾಗ ನೆಕ್ಸ್ಟ್ ಯಾರು ಅಂದ್ರೆ ನಮಗೂ ಇಕ್ಷ್ವಾಕು. ಇಕ್ಷ್ವಾಕು ರಾಜ. ಈ ವೈವಸ್ವತ ಮನು ಅವ್ರದ್ದು ಫಸ್ಟ್ ಮಹಾ ಯಾರು ಇಕ್ಷ್ವಾಕು. ಓಕೆ, ಸೊ ಈ ಇಕ್ಷ್ವಾಕು 100 ಮಕ್ಕಳು ನೋಡಿ. ಇಕ್ಷ್ವಾಕುಗೆ ಎಷ್ಟು ಮಕ್ಕಳು ಹುಟ್ಟಿಬಿಟ್ಟಿದ್ದಾರೆ? 100 ಮಕ್ಕಳು ಹುಟ್ಟಿಬಿಟ್ಟಿದ್ದಾರೆ. ನಾವೆಲ್ಲ 1, 2 ಇಟ್ಕೊಂಡು ನೋಡಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿ ಅವ್ರಿಗೂ 100 ಮಕ್ಕಳು ಹುಟ್ಟಿಬಿಟ್ಟಿದ್ದಾರೆ. ಸೊ ಆ 100 ಮಕ್ಕಳಲ್ಲಿ ವೈವಸ್ವತ ಮನು, ಅವರ ಮಗ ಇಕ್ಷ್ವಾಕು. ಸೊ ಆಕ್ಚುಲಿ ಇಕ್ಷ್ವಾಕು ಆಕ್ಚುಲಿ ಅವರು ಈ ತರ ಸ್ನೀಸಿಂಗ್ ಬರುತ್ತಲ್ವಾ, ಸೊ ಆ ತರ ಮಾಡುವಾಗ ಅವರು ಮೂಗಿನ ದ್ವಾರ ಇಂದು ಬಂದಿದಾರಂತೆ ಇಕ್ಷ್ವಾಕು. ಓಕೆ, ಸೊ ಅವ್ರಿಗೂ 100 ಮಕ್ಕಳು. ಅವರಲ್ಲಿ ಬಂದು ಯಾರು? ವಿಕುಕ್ಷಿ, ನಿಮಿ, ದಂಡಕ. ಸೊ ಇವ್ರ 3 ಬಗ್ಗೆ ನಾವು ಸಪ್ರೇಟ್ ನೋಡಬೇಕು. ಮತ್ತೆ ಈ 100 ಮಕ್ಕಳು ಏನೇನ್ ಮಾಡಿದ್ದಾರೆ ಅಂದ್ರೆ, ಈ 100 ಮಕ್ಕಳಲ್ಲಿ 25 ಜನ ಹಿಮಯಮಲೆ, ವಿಂಧ್യമಲೆ ಆ ಜಾಗಲ್ಲಿರೋ ಆರ್ಯವರ್ತ ಅದೆಲ್ಲ ಬಂದು ಇದು ವೆಸ್ಟ್ ಸೈಡ್ ಇರೋ ಆ ಜಾಗ ಎಲ್ಲ ಅವರು ರಾಜವಾಗಿ ಇದ್ರು. ಮತ್ತೆ ಒಂದು 25 ರಾಜಾಕ್ಳು ಇವರೆಲ್ಲ ಬಂದು ಆರ್ಯವರ್ತದಲ್ಲಿರೋ ಈಸ್ಟ್ ಸೈಡ್ ಇರೋ ರಾಜಾಕ್ಲಾಗಿ ಇದ್ರು. ಮತ್ತೆ ಆ 3 ಜನ ಮಧ್ಯದಲ್ಲಿರೋ ರಾಜಾಕ್ಲಾಗಿ ಇದ್ರು. ಅದೇ ನಾವು ಇವಾಗ 3 ಜನ ನೋಡಿದೀವಲ್ವಾ, ಏನ್ ಹೆಸರು? ವಿಕುಕ್ಷಿ, ನಿಮಿ, ದಂಡಕ. ಓಕೆ, ಸೊ ಆ 3 ಜನ ಮಧ್ಯದಲ್ಲಿರೋ ಜಾಗ ಅವ್ರ ರಾಜ ಪರಿಪಾಲನೆ ಮಾಡ್ತಾ ಇದ್ರು. ಮತ್ತೆ ಇರೋ ಮಕ್ಕಳು, ಮತ್ತೆ ಇರೋರು ಎಷ್ಟು ಜನ? ಅದು 25, 55 ಇಲ್ಲಿ ಒಂದು 3 53. ಆದ್ರೆ ಮತ್ತೆ ಇರೋರು ಯಾರು? 47 ಅಲ್ವಾ. ಸೊ ಆ 47 ಮಕ್ಕಳು 47 ಅವರು ಬಂದು ನಾರ್ತ್ ಅಂಡ್ ಸೌತ್ ಆ ಜಾಗದಲ್ಲಿರೋ ರಾಜಾಕಲಾಗಿ ಇದ್ರು. ಓಕೆ, ಮತ್ತೆ ಇರೋ ಜಾಗಗಳನ್ನೆಲ್ಲ ಅವರು ರಾಜವಾಗ ಪರಿಪಾಲನೆ ಮಾಡ್ತಾ ಇದ್ರು. ಸೊ ಇಲ್ಲಿ ಬಂದು ಇವಾಗ ನಮ್ದು ಜನವರಿ, ಫೆಬ್ರವರಿ, ಮಾರ್ಚ್ ಈ ಮಂತಲ್ಲಿ ಈ ತರ ಶ್ರಾರ್ಧ ಮಾಡ್ತಾರೆ. ಏನ್ ಮಾಡ್ತಾರೆ? ಶ್ರಾರ್ಧ ಮಾಡ್ತಾರೆ. ಈ ಶ್ರಾರ್ಧ ಕೆಲಸಕ್ಕೂ ಆ ಕಾಲದಲ್ಲಿ ಇಕ್ಷ್ವಾಕು ಕುಲದಲ್ಲಿ ಅವ್ರೇನ್ ಮಾಡ್ತಾರೆ? ಇಕ್ಷ್ವಾಕು ಆ ವಿಕುಕ್ಷುಕು ಹೇಳ್ತಾರೆ, ನೀವು ಹೋಗಿ, ಯಾಕಂದ್ರೆ ಒಳ್ಳೆ ಮಾಮಿಸ ಎತ್ಕೊಂಡು ಬರ್ಬೇಕು. ಆ ಕಾಲದಲ್ಲಿ ಯಜ್ಞಕ್ಕೂ ಈ ತರ ಮಾಮಿಸ ಎಲ್ಲ ಅರ್ಪಣೆ ಮಾಡ್ತಾರೆ, ಮಿರುಗ ಬಲಿ ಎಲ್ಲ ಕೊಡ್ತಾರೆ. ಬಟ್ ಈ ಕಾಲದಲ್ಲಿ ಅದು ಇಲ್ಲ, ಯಾಕಂದ್ರೆ ಇದು ಕಲಿಯುಗ ಅಲ್ವಾ. ಕಲಿಯುಗಲ್ಲಿ ಯಜ್ಞ ಮಾಡುವಾಗ ಈ ತರ ಬಲಿ ಕೊಡೋದು ನಾಟ್ ರೆಕಮೆಂಡೆಡ್ ಇನ್ ಶಾಸ್ತ್ರ. ಓಕೆ, ಸೊ ಈ ತರ ಆ ವಿಕುಕ್ಷು ಏನ್ ಮಾಡ್ತಾರೆ? ಕಾಡಿಗೆ ಹೋಗ್ತಾರೆ. ಇವಾಗ ಗುರು ಹೇಳಿದ್ರೆ ಏನ್ ಮಾಡಬೇಕು? ಆ ರಾಜವೇ ಹೋಗ್ಬೇಕು. ಆದ್ರೆ ರಾಜ ಹೋಗಿಲ್ಲ, ಅವ್ರ ಮಗ ವಿಕುಕ್ಷುಕು ಹೇಳ್ಬಿಟ್ಟಿದ್ದಾರೆ, ನೀವು ಹೋಗಿ ತಗೊಂಡ್ ಬನ್ನಿ. ಸೊ ಮಕ್ಕಳಿಗೂ ನಮ್ ತರ ಶ್ರದ್ಧಾ ಭಕ್ತಿ ಇರುತ್ತಾ ಅಂದ್ರೆ ಖಂಡಿತ ಇಲ್ಲ. ಇವಾಗ ನಮ್ಗೂ ಅದು ಎಷ್ಟು ಇಂಪಾರ್ಟೆಂಟ್ ನಮ್ಗೂ ಗೊತ್ತಾಗುತ್ತೆ, ಆದ್ರೆ ಮಕ್ಕಳಿಗೆ ಅದು ಗೊತ್ತಾಗುತ್ತಾ? ಇಲ್ಲ, ಇಲ್ವಾ. ಸೊ ಅವ್ರೇನ್ ಮಾಡ್ಬಿಡ್ತಾರೆ? ವಿಕುಕ್ಷು ಹೋಗಿ ಕಾಡಕ್ಕೆ ಹೋಗಿ ಆ ಮಿರುಗನ ಎತ್ಕೊಂಡ್ ಬರ್ತಾರೆ. ಎತ್ಕೊಂಡ್ ಬರುವಾಗ ಅವರು ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿ ಬಿಟ್ಟಿದ್ದಾರೆ. ಟಯರ್ಡ್ ಆಗಿ ಅಲ್ಲೇ ಸ್ವಲ್ಪ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರಿಗೂ ಜಾಸ್ತಿ ಟಯರ್ಡ್ ಆಗಿ ಹಸುವೆರ ಆಯ್ತು. ಸೊ ಅವ್ರು ಏನ್ ಮಾಡಿದ್ದಾರೆ?
ಆ ರ್ಯಾಬಿಟಿನಿ, ಯಾಕಂದ್ರೆ ಅದು ಬಲಿ ಕೊಡಕ್ಕೆ ಎತ್ಕೊಂಡು ಬರ್ತಾ ಇದ್ದಾರೆ. ಆ ರ್ಯಾಬಿಟಿನ ಅವರು ತಿನ್ಬಿಡ್ತಾರೆ, ಸ್ವಲ್ಪ ತಿನ್ಬಿಡ್ತಾರೆ ಅವರು. ಸೊ ಇವಾಗ ಆಲ್ರೆಡಿ ಇದು ತಿನ್ನಿದ ಪದಾರ್ಥ ಇತ್ತು, ಅದು ಬಂದು ನಾವು ಮತ್ತೆ ಯಜ್ಞಕ್ಕೂ ಯೂಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಮತ್ತೆ ವಿಗುಕ್ಷು ಏನ್ ಮಾಡ್ತಾರೆ, ಅದ ಎತ್ಕೊಂಡು ಬಂದು ಇಕ್ಷ್ವಾಗಕ್ಕೂ ಕೊಡ್ತಾರೆ. ಬಟ್ ಇವಾಗ ವಸಿಷ್ಠರು ಅದು ಯಜ್ಞಕ್ಕೂ ಅವರು ಅರ್ಪಣೆ ಮಾಡೋಕ್ಕಾಗಲ್ಲ. ಆಲ್ರೆಡಿ ಇದು ಬಂದು ಆಲ್ರೆಡಿ ಊಟ ಮಾಡಿದ ಪದಾರ್ಥ, ಆಲ್ರೆಡಿ ಯಾರೋ ಊಟ ಮಾಡಿಬಿಟ್ಟಿದ್ದಾರೆ. ಸೊ ಸ್ವಲ್ಪ ಆಲ್ರೆಡಿ ಆಯ್ತು. ಸೊ ಆ ತರ ಇರೋ ವಸ್ತುನೇ ನಾವು ಯಜ್ಞಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇವಾಗ ವಸಿಷ್ಠರು ಆ ಥರ ಹೇಳಿದ ಕ್ಷಣ ವಿಗಿಕ್ಷುವೆ ತಿಂದಿದ್ದಾನೆ ಗೊತ್ತಾಯ್ತು. ಯಾಕಂದ್ರೆ ಈ ತರ ಶ್ರಾದ್ದ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಈ ತರ ಫ್ರೆಶ್ ಮಿರ್ಗ ಬೇಕು. ಇವರು ತಿಂದಿದ ಬ್ಯಾಲೆನ್ಸ್ ಎತ್ಕೊಂಡು ಬಂದು ಕೊಡುವಾಗ ಏನಾಗುತ್ತೆ, ಅದು ಆಫರ್ ಮಾಡೋಕ್ಕಾಗಲ್ವೇ? ಸೊ ಪಿತೃಗಳಿಗೂ. ಸೊ ಅವಾಗ ವಸಿಷ್ಠರು ಏನ್ ಮಾಡ್ತಾರೆ, ನೋ, ಇದು ಬಂದು ನಾಟ್ ಅಕ್ಸೆಪ್ಟಬಲ್. ಸೊ ಇವಾಗ ಇಕ್ಷ್ವಾಗಕ್ಕೂ ಕೋಪ ಬಂದ್ಬಿಟ್ಟಿದೆ. ಓ, ನೀವು ಬಂದು ಈ ತರ ತಿನ್ಬಿಟ್ಟಿದ್ಯಾ, ನೀವು ಮತ್ತೆ ಇಲ್ಲಿ ನಾಡಲ್ಲಿ ಇರೋಕ್ಕೂ ನಿಮ್ಗೆ ಅರ್ಹತೆ ಇಲ್ಲ, ನೀವು ಕಾಡಕ್ಕೆ ಹೋಗ್ಬಿಡಿನು. ಅವ್ರನ್ನೇ ಕಳಿಸ್ಬಿಡ್ತಾರೆ, ಕಾಡಕ್ಕೂ ಕಳಿಸ್ಬಿಡ್ತಾರೆ. ನೋಡಿ, ಆ ಕಾಲದಲ್ಲಿ ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ಮತ್ತೆ ಕಾಡಿಗೆ ಕಳಿಸ್ಬಿಡ್ತಾರೆ. ಈ ತರ ವಸಿಷ್ಠರ ಹತ್ರ ಇಕ್ಷ್ವಾಗು ಆ ತರ ಅಷ್ಟು ಒಂದು ಜ್ಞಾನ, ಪರಮ ಜ್ಞಾನ ಮತ್ತೆ ಉಪದೇಶ ಇದೆಲ್ಲ ತಗೊಂಡು ಅವರು ಒಂದು ಸನ್ಯಾಸಿ ತರ ಆಗ್ಬಿಡ್ತಾರೆ. ಯಾರೋ ಇಕ್ಷ್ವಾಗು ಒಂದು ದೊಡ್ಡ ಯೋಗಿ ತರ ಆಗ್ಬಿಡ್ತಾರೆ. ಸೊ ಆಮೇಲೆ ಅವರು ಆ ಶರೀರ ಬಿಟ್ಟಿದ ಮೇಲೆ ಅವರು ಭಗವಂತನ ಲೋಕ ಹೋಗ್ಬಿಡ್ತಾರೆ. ಇವಾಗ ತಂದೆ ಹೋಗಿ ಆಯ್ತು, ಇವಾಗ ಆ ಜಾಗನೇ ರಾಜ್ಯ ಪರಿಪಾಲನೆ ಮಾಡಕ್ಕೆ ವಿಕುಕ್ಷು ಮತ್ತೆ ಕಾಡಿಂದು ಇವಾಗ ನಾಟಕ್ಕೂ ಬಂದ್ಬಿಟ್ಟಿದ್ದಾರೆ. ಸೊ ಬಂದು ಅವರು ರಾಜ್ಯ ಪರಿಪಾಲನಾ ಮಾಡಿ ಜಾಸ್ತಿ ಯಾಗ ಯಜ್ಞಗಳನ್ನ ಮಾಡಿ ಭಗವಂತನ ತೃಪ್ತಿಪಡಿಸಿದ್ದಾರೆ. ಸೊ ಈ ವಿಕುಕ್ಷು ಈ ವಿಕುಕ್ಷುಕು ಮತ್ತೊಂದು ಹೆಸರು ಏನು ಅಂದ್ರೆ ಸಸಾದನ್ ಹೇಳ್ತಾರೆ. ಓಕೆ, ಅಷ್ಟೊಂದು ಶ್ರೇಷ್ಠ ರಾಜವಾಗ ಇವರು ಇದ್ರಂತೆ. ಸೊ ಈ ಸಸಾದನ್, ಅದೇ ವಿಕುಕ್ಷುವೆ ಸಸಾದನ್. ಸೊ ಇವ್ರಿಗೂ ಮದುವಾಗಿ ಇವ್ರಿಗೂ ಬಂದು ಪುರಂಜಯನ ಒಂದು ಪುರಂಜಯನ್ ಮಗ ಹುಟ್ಟಿದಾನೆ. ಸೊ ಈ ಪುರಂಜಯನ್ ಇವನಿಗೆ ಬಂದು ಆಕ್ಚುಲಿ ನೀವು ನೋಡಿದರೆ ಒಂದು ಸ್ಟೋರಿ ತರ ಬರುತ್ತೆ ಮಾತಾಜಿ. ಈ ಪುರಂಜಯನ್ ಇವನೇ ಯಾರು ಅಂದ್ರೆ ಇಂದ್ರವಾಹನ. ಇವಕ್ಕೆ ಕಕುಸ್ತನ್ ಹೇಳ್ತಾರೆ. ಆಕ್ಚುಲಿ ಇದೆಲ್ಲ ಒಬ್ಬೊಬ್ಬರ ಹೆಸರು, ಒಬ್ಬನಿಗೆ 3 ಹೆಸರು. ಸೊ ಒಂದು ಟೈಮ್ ಏನಾಗುತ್ತೆ, ಯಾಕೆ ಇವ್ರಿಗೆ ಇಷ್ಟು ಹೆಸರುಗಳು ಬಂದಿದೆ, ಆ ಪುರಂಜಯನ್, ಇಂದ್ರವಾಹನ ಮತ್ತೆ ಕಕುತ್ಸನ್, ಯಾಕೆ ಒಬ್ಬನಿಗೆ ಇಷ್ಟು ಹೆಸರುಗಳು ಬಂದಿದೆ ಅಂದ್ರೆ, ಒಂದು ಟೈಮ್ ಏನಾಗ್ತಾ ಇದೆ, ದೇವರುಗಳು ಅಸುರರುಗಳು ಜಗಳ ನಡೀತಾ ಇದೆ. ಸೊ ಜಗಳ ನಡೀತಾ ಇರುವಾಗ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಮಾಡಕ್ಕೋಸ್ಕರ ಈ ಇಕ್ಷ್ವಾಹು ರಾಜವಾಹ ಇವಾಗ ಆ ಇಕ್ಷ್ವಾಹು ಕುಲದಲ್ಲಿ ಯಾರಿದ್ದಾರೆ, ಆ ಪುರಂಜಯ ಇದ್ದಾರಲ್ವಾ. ಸೊ ಅವರನ್ನ ಬಂದು ಕರೀತಾರೆ. ಸೊ ಅವರೇ ಪುರಂಜಯ, ಇಂದ್ರವಾಹ, ಕಕುಸ್ತ. ಓಕೆ, ಸೊ ಈ ತರ ಕರಿವಾಗ ಇವರು ಸ್ವಲ್ಪ ಹೈಟ್ ಆಗಿದ್ದು ಜಗಳ ಮಾಡಬೇಕಲ್ವಾ. ಸೊ ದೇವರುಗಳು ಹೆಲ್ಪ್ ಮಾಡಕ್ಕೋಸ್ಕರ ಇವ್ರು ಹೋಗ್ತಾರೆ. ಆವಾಗ ಇವ್ರೇನ್ ಕೇಳ್ತಾರೆ, ಓಕೆ ಇಂದ್ರ, ನೀ ಬಂದು ನಮಗೂ ಒಂದು ಆಕ್ಸ್ ಬುಲ್, ದೊಡ್ಡ ಬುಳ್ಳಕ್ಕೆ ಏನ್ ಹೇಳ್ತಾರೆ, ದೊಡ್ಡ ಅದಕ್ಕೂ ಆ ತಿಮುಲು ಇರುತ್ತೆ, ಹಂಪ್ ತರ ಇದೆ ಅಲ್ವಾ. ಒಂದು ನಿಮಿಷ ರೀ, ತೋರಿಸ್ತೀನಿ. ಇದೆ, ಹರೇ ಕೃಷ್ಣ. ಸೊ ಇದು ಬಂದು ಒಂದು ಗೂಳಿ ಎದ್ದು, ಓಕೆ, ಅದು ಗೂಳಿ ಮೇಲ್ಗಡೆ ಹಂಪು ತರ ಇದೆ ಅಲ್ವಾ, ಅದು ಈ ತರ ಇರೋ ಎದ್ದು, ಗೂಳಿ ಎದ್ದು.
ಸೊ ಈ ತರ ಅವರು ಜಗಳ ಮಾಡಬೇಕಂದ್ರೆ ಯಾರು ಆ ಪುರಂಜನ, ಸೊ ಆ ಥರ ಅವರು ಜಗಳ ಮಾಡಬೇಕಂದ್ರೆ ಅವ್ರಿಗೂ ಈ ತರ ಒಂದು ಗೂಳಿ ಎದ್ದು ಬೇಕು. ಸೊ ಅದಕ್ಕೆ ಇಂದ್ರನೇ ಏನ್ ಮಾಡಿಬಿಟ್ಟಿದಾನಂತೆ, ಈ ತರ ಗೂಳಿ ಎದ್ದಾಗ ಚೇಂಜ್ ಆಗಿಬಿಡ್ತಾನೆ. ಸೊ ಇಂದ್ರನ್ ಮೇಲ್ಗಡೆ ಕೂತ್ಕೊಂಡು ಆ ಗೂಳಿ ಮೇಲ್ಗಡೆ ಕೂತ್ಕೊಂಡು ಅವರು ಅಷ್ಟು ಚೆನ್ನಾಗಿ ಜಗಳ ಮಾಡಿದಾರಂತೆ. ಜಗಳ ಮಾಡಿ ಮತ್ತೆ ದೇವರುಗಳು ಕೋಸ್ಕರ ಜಗಳ ಮಾಡಿ ಹಸುರುಗಳನ್ನೆಲ್ಲ ನಾಶ ಮಾಡಿ ಮತ್ತೆ ಅವ್ರಿಗೂ ಅವರ ಜಾಗನಿ ವಾಪಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಪುರಂಜನನಕ್ಕೂ ಈ ತರ ಇಂದ್ರವಾಹನ, ಇಂದ್ರನ್ನೇ ವಾಹನವಾಗ ತಗೊಂಡಿದ್ದಾನಲ್ವಾ, ಅದಕ್ಕೆ ಅವನಿಗೂ ಇಂದ್ರವಾಹನ ಅನ್ ಹೆಸರು. ಮತ್ತೆ ಕಕುತ್ಸ ಅಂದ್ರೆ ಅದೇ ಆ ಗೂಳಿ ಮೇಲ್ಗಡೆ ಅಲ್ಲಿ ಕೂತ್ಕೊಂಡು ಅವನು ಜಗಳ ಮಾಡಿದಾನಂತೆ. ಈ ಈ ಜಾಗಲ್ಲೇ ಅವನು ಕೂತ್ಕೊಂಡು ಅಷ್ಟು ಚೆನ್ನಾಗ ಎಲ್ಲಾರನ್ನೇ ಜಗಳ ಮಾಡಿದಾನಲ್ವಾ, ಸೊ ಅದಕ್ಕೆ ಅವನಿಗೂ ಕಕುತ್ಸ ಅನ್ನೋ ಹೆಸರು ಬಂದಿದೆ ಅಂತೆ. ಸೊ ನೆಕ್ಸ್ಟ್ ಶ್ಲೋಕ. ಯಾಕಂದ್ರೆ ಅವ್ರು ಈ ತರ ನಿಬಂಧನೆ, ಯಾಕಂದ್ರೆ ಇವರು ಅಷ್ಟು ಪರಾಕ್ರಮಶಾಲಿ ಅಂತೆ, ಯಾರು ಈ ಪುರಂಜನ. ಓಕೆ, ಸೊ ಅದಕ್ಕೆ ಇಂದ್ರನೇ ಬಂದು ಇವ್ರಿಗೂ ಗೂಳಿ ಎದ್ದಾಗ್ಬಿಡ್ತಾರೆ ಅಂದ್ರೆ ನೋಡ್ಕೊಳ್ಳಿ. ಅದೇ ತರ ಭಗವಂತನ ಅನುಗ್ರಹ, ಭಗವಂತನ ಹೇಳಿದಾರಲ್ವಾ ಈ ತರ ಅವ್ರಿಗೆ ಹೆಲ್ಪ್ ಮಾಡಿ, ಸೊ ಅದಕ್ಕೋಸ್ಕರವೇ ಭಗವಂತನ ಅನುಗ್ರಹ ಇಂದು ಇದೆಲ್ಲ ಒಳ್ಳೇದಾಗೈತೆ ಅವ್ರಿಗೂ. ಸೊ ಅವ್ರಿಗೆ ಬಂದು ಆ ತರ ಜಗಳ ಮಾಡಕ್ಕೆ ಅಷ್ಟೊಂದು ಅದ್ಭುತವಾದ ವಿಲ್ಲು ಅಂಬು ಎಲ್ಲ ಎತ್ಕೊಂಡು ಅವರು ಜಗಳ ಮಾಡಕ್ ಹೋಗಿದ್ದಾರಂತೆ. ದೇವರುಗಳು ಆ ಅಷ್ಟು ದೇವರುಗಳು ಅವ್ರ ಜೊತೆಲಿ ಜಗಳ ಮಾಡಕ್ ಹೋಗಿದ್ದಾರೆ. ಮತ್ತೆ ಇಂದ್ರ ಎದ್ದಾಗ ಬಂದುಬಿಟ್ಟಿದ್ದಾನೆ. ಮತ್ತೆ ಆ ಗೂಳಿ ಮೇಲ್ಗಡೆ ಅವ್ರು ಕೂತ್ಕೊಂಡು ಜಗಳ ಮಾಡಿದ್ದಾರೆ. ದೇವೋತ್ತಮ ಪರಮ ಪುರುಷ ಹೇಳಿದ ತರ, ಯಾಕಂದ್ರೆ ಭಗವಂತನ ಶಕ್ತಿ ಆ ಪುರಂಜನನ್ ಮೇಲ್ಗಡೆ ಆ ತರ ಭಗವಂತ ಕೊಟ್ಟಿದಾರಂತೆ. ಆ ಭಗವಂತನ ಅನುಗ್ರಹ ಇಂದು ಅವರು ಎದ್ದಿನ ಮೇಲ್ಗಡೆ ಕೂತ್ಕೊಂಡು ಆ ಇಂದ್ರ ವಾಹನ ಇಟ್ಕೊಂಡು ಅವನು ಅಷ್ಟು ಚೆನ್ನಾಗಿ ಜಗಳ ಮಾಡಿ ಹಸುರುಗಳನ್ನ ಸಾಯಿಸಿದಾನಂತೆ. ಆದ್ರೆ ಈ ಜಗಳ ಅಷ್ಟು ಒಂದು ಕೊಡೂರವ ಯುದ್ಧವಾಗಿತ್ತಂತೆ. ಈ ಜಗಳಲ್ಲಿ ಕೇಳಿದ್ರೆ ಅಷ್ಟು ರೋಮಾಂಚನ ಆಗುತ್ತೆ ಅಂತ ಎಲ್ಲಾರ್ಗೂ, ನೋಡುವಾಗ ಯಾರಿಗೂ ನೋಡಕ್ಕೆ ಆಗಲ್ಲ ಅಂತ ಅಷ್ಟು ಭಯಂಕರವಾದ ಯುದ್ಧ ನಡೀತಂತೆ. ಆದ್ರೆ ಯಾಕಂದ್ರೆ ಹಸುರರುಗಳು ಜಗಳ ನಾವು ಹೇಳಕ್ಕೆ ಆಗಲ್ಲ, ಅಷ್ಟು ಭಯಂಕರವಾಗಿ ಜಗಳ ಮಾಡ್ತಾರೆ. ಸೊ ಇವರು ಬಂದು ಅವ್ರು ಏನೆಲ್ಲ ಮಾಯೆ ಮಾಡಿ ಜಗಳ ಮಾಡಿದರನು ಈ ಪುರಂಜನ ಬಿಟ್ಟಿಲ್ಲ, ಎಲ್ಲರನ್ನೇ ಸಾಯಿಸಿ ಯಮಲೋಕಕ್ಕೆ ಕಳಿಸಿದಾರಂತೆ. ಆಕ್ಚುಲಿ ಈ ಪುರಂಜನ ನೋಡಕ್ಕೆ ಏನೋ ಸರಿ ಏನ್ ಅವ್ರು ಬಂದು ನೋಡಕ್ಕೆ ಯಾವ ತರ ಇದ್ದಾರೆ, ಕಾಲಾಗ್ನಿ ತರ, ಅದು ಲಾಸ್ಟ್ ಯುಗ ಫಿನಿಶ್ ಆಗೋ ಆ ಲಾಸ್ಟ್ ಟೈಮಲ್ಲಿ ಬರೋ ಬೆಂಕಿ ತರ, ಅಷ್ಟು ಬೆಂಕಿ ಬಾಣಗಳು ಬಿಟ್ಟಿದಾರಂತೆ ಇವರು. ಸೊ ಅದೇ ತರ ಆ ತರ ಬಿಟ್ಟು ಮತ್ತೆ ಹಸುರುಗಳನ್ನ ಆ ತರ ನಾಶ ಮಾಡಿ ಎಲ್ಲರೂ ಓಡಾಡಿ ಬಿಟ್ಟಿದಾರಂತೆ. ಇವರ ಆಪೋಸಿಟ್ ನಿಂತ್ಕೊಂಡು ಯಾರು ಜಗಳ ಮಾಡಕ್ಕೆ ಆಗಲ್ಲ, ಆ ತರ ಅವರು ಜಗಳ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಜಗಳ ಮಾಡಿ ದೇವರುಗಳಿಗೋಸ್ಕರ ಅವರ ಐಶ್ವರ್ಯ ರಕ್ಷಣೆ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಇವರು ಸೊ ಇಂದ್ರ, ಯಾಕಂದ್ರೆ ಇವರು ಇಂದ್ರವಾಹನ ಅಲ್ವಾ, ಸೊ ಇವಾಗ ಇವ್ರಿಗೂ ಇಂದ್ರ ಏನ್ ಮಾಡಿದ್ದಾರೆ, ಬೇಕಂದ್ರೆ ನಾನು ವಜ್ರಾಯುಧ ಇಟ್ಕೊಂಡ್ಬಿಡಿ ನೀವು, ಯಾಕಂದ್ರೆ ನೀವು ಜಗಳ ಮಾಡ್ಬೇಕಂದ್ರೆ ಅವಾಗ ಇವರು ಎದ್ದಾಗ ಇದಾರಲ್ವಾ, ಸೊ ಅವಾಗ ನನ್ನ ಆಯುಧ ನೀವೇ ಇಟ್ಕೊಂಡು ಜಗಳ ಮಾಡಿ. ಸೊ ಆ ತರ ಎಲ್ಲ ಕೊಟ್ಟಿದಾರಂತೆ ನೋಡಿ. ಸೊ ಈ ತರ ಎಲ್ಲ ಕೊಟ್ಟು ಅಷ್ಟು ಚೆನ್ನಾಗಿ ಅವರು ಜಗಳ ಮಾಡಿ ಯುದ್ಧ ಗೆಳಿದು ಕೊಟ್ಟಿದ್ದಾರೆ. ಸೊ ಈ ಪುರಂಜನ ಮಗ ಯಾರು ಅಂದ್ರೆ ಅನೇನನು. ಸೊ ಮತ್ತೆ ಈ ಅನೇನನ್ ಮಗ ಯಾರು ಅಂದ್ರೆ ಪೃಥು. ಸೊ ಪೃಥು ಮಗ ಯಾರು ಅಂದ್ರೆ ಪೃಥುಕ್ ಮದುವೆ ಅವ್ರಿಗೆ ಯಾರು ಮಗ ಹುಟ್ಟಿದ್ದಾರೆ ಅಂದ್ರೆ ವಿಶ್ವಕಂತಿ. ಓಕೆ, ಇದು ಚೇಂಜ್ ಮಾಡಬೇಕು ಸ್ಕ್ರೀನು, ನಾವು ಓದೋ ಇಂಟ್ರೆಸ್ಟ್ಲಿ ಕೂತ್ಕೊಂಡಿದ್ದೀನಿ. ನೋಡಿ, ಪುರಂಜನ ಮಗ ಅನೇಕ ಮಗ ಪೃಥು. ಮತ್ತೆ ಆಕ್ಚುಲಿ ಆಲ್ರೆಡಿ ಪೃಥು ಮಹಾರಾಜನು ಒಬ್ರು ಇದ್ದಾರೆ, ಇಲ್ಲಿಯೂ ಪೃಥುನ್ ಬರುತ್ತೆ.
ಆಕ್ಚುಲಿ ಅದೇ ಭಗವಂತನ ಹೆಸರು ಎಷ್ಟೋ ಜನಗಳು ಆ ಕಾಲದಲ್ಲಿ ಇದ್ರಲ್ವಾ, ಸೊ ಆ ಹೆಸರು ಏನು ಇಲ್ಲಿ ಪೃಥು ಯಾಕೆ ಬಂತು ಪ್ರಶ್ನೆ ಇಲ್ಲ. ಅವ್ರ ಮಗ ಅನೇಕ ಮಗವು ಪೃಥುನು ಇತ್ತು. ಮತ್ತೆ ಅವರ್ ಮಗ ಯಾರು ಅಂದ್ರೆ ವಿಶ್ವಗಂಧಿ. ಓಕೆ, ಅವರ್ ಮಗ ವಿಶ್ವಗಂಧಿ ಮಗ ಯಾರು ಅಂದ್ರೆ ಚಂದ್ರ. ಇಲ್ಲಿ ಕಾಣಿಸ್ತಾ ಇದೆಯಾ? ವಿಶ್ವಗಂಧಿ ಮಗ ಯಾರು? ಚಂದ್ರ. ಇದು ಬೇರೆ ಚಂದ್ರ. ಓಕೆ, ಮತ್ತೆ ಚಂದ್ರ ಮಗ ಯಾರು ಅಂದ್ರೆ ಯುವನಾಶ್ವ. ಓಕೆ, ಈ ಯುವನಾಶ್ವ ಮಗ ಯಾರು ಅಂದ್ರೆ ಶ್ರಾವಸ್ತ. ಓಕೆ, ಶ್ರಾವಸ್ತ. ಇವ ಬಂದು ಶ್ರಾವಸ್ತಪುರಿ ನಗರನಿ ಇವನೇ ನಿರ್ಮಾಣ ಮಾಡಿದಾನೆ. ಈ ಶ್ರಾವಸ್ತ ಮಹ ಯಾರು ಅಂದ್ರೆ ಬೃಗದಸ್ವ. ಓಕೆ, ನೋಡಿ ಇವರ ಮಹ ಯಾರು? ಬೃಗದಸ್ವ. ಇಲ್ಲಿ ಬರುತ್ತೆ, ಈ ತರ ಹೋಗಿ ಈ ತರ ಬಂದು ಇಲ್ಲಿ ಬರುತ್ತೆ ಬೃಹದಸ್ವ. ಓಕೆ, ಈ ಬೃಹದಸ್ವ ಮಹ ಯಾರು ಅಂದ್ರೆ ಅವರು ಹೆಸರು ಕುವಲಯಾಸ್ವ. ಓಕೆ, ಈ ಕುವಲಯಾಸ ವಂಶ ಇವರಿಂದ ಬಂದಿರೋದು. ಓಕೆ, ಈ ಅದದು ಉದಂಗ ಋಷಿನಿ ತೃಪ್ತಿಪಡಿಸೋಕ್ಕೋಸ್ಕರ ಶಕ್ತಿವಂತರಾಗ ಇರೋ ಈ ಕುವಲಯಸ್ವ ಅವ್ರೇನ್ ಮಾಡಿದ್ದಾರೆ, ಇವ್ರಿಗೆ ಬಂದು 21,000 21,000 ಮಕ್ಕಳಂತೆ ಅವರ ಜೊತೆಯಲ್ಲಿ ಸೇರಿ ಆ ದಂದು ಒಂದು ಹಸುರನ್ನೇ ಅವರು ಕೊಂದಿದ್ದಾರಂತೆ. ಓಕೆ, ನೋಡಿ ಅಷ್ಟು ಮಕ್ಕಳು ಅವ್ರಿಗೂ ಅವರೆಲ್ಲ ಸೇರಿ ಏನು ಆ ಕುವಲಯಾಸ್ವ ದಂದು ಮರ ಹಸುರನೇ ಅವರು ಕೊಂದಿದ್ದಾರೆ. ಮತ್ತೆ ಯಾಕಂದ್ರೆ ಈ ದಂದುನ ಅಷ್ಟು ದೊಡ್ಡ ಹಸುರನವನು, ಈ ದಂದು ಹಸುರ ಬಾಯಿಂದು ಬೆಂಕಿ ಬರುತ್ತಂತೆ. ಓಕೆ, ಸೊ ಆ ಬೆಂಕಿಯಿಂದು ಏನು ಈ ಅದಾದ 3 ಮಕ್ಕಳು ಮಾತ್ರ ಬದುಕಿದ್ದಾರೆ, ಮತ್ತೆ ಮಕ್ಕಳೆಲ್ಲ ಹೋಗಿದ್ದಾರೆ. ಸೊ ಅವರೆಲ್ಲ ಯಾರನ್ನು ನೋಡೋಣ. ದೃಢಾಸ್ವ, ಆ 3 ಮಕ್ಕಳು ಮಾತ್ರ ಬದುಕಿದ್ದಾರೆ, ದೃಢಾಸ್ವ, ಕಪಿಲಾಸ್ವ, ಭದ್ರಾಸ್ವ. ಓಕೆ, ಸೊ ಈ 3 ಮಕ್ಕಳು ಮಾತ್ರ ಬದುಕಿದ್ದಾರೆ. ಮತ್ತೆ ಇರೋ ಎಲ್ಲಾ ಮಕ್ಕಳನ್ನಿ ಅವನು ಭಸ್ಮ ಮಾಡಿಬಿಟ್ಟಿದ್ದಾನೆ. ಯಾರು? ಆ ತುಂದು. ಓಕೆ, ಧುಂದುನೇ ಆ ಹಸುರ ಅವನ ಬಾಯಿಂದ ಬರೋ ಬೆಂಕಿಯಿಂದ, ಯಾಕಂದ್ರೆ ಇವ್ರಿಗೆ ಬಂದು ಕುವಲಯಾಸ್ವಾಕ ಬಂದು 21,000 ಮಕ್ಕಳು. ಆ 3 ಮಕ್ಕಳನ್ನ ಬಿಟ್ಟು ಮತ್ತೆ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ನೋಡಿ, ಎಲ್ಲರೂ ತೀರೋಗಿದ್ದಾರೆ. ಏನ್ ಮಾಡೋದು? ಯಾಕಂದ್ರೆ ಒಂದು ರಾಜವಾಗ ಇರುವಾಗ ರಾಜ್ಯ ಪರಿಪಾಲನೆ ಮಾಡ್ಬೇಕಲ್ವಾ. ರಾಜ್ಯ ಪರಿಪಾಲನೆ ಮಾಡುವಾಗ ಈ ತರ ಹಸುರರುಗಳೆಲ್ಲ ಬರ್ತಾರೆ. ಸೊ ಆವಾಗ ಹಸುರನ್ನು ಸಾಯಿಸಕ್ಕೆ ಹೋಗುವಾಗ ಈ ತರ ಎಲ್ಲ ಏನಾದ್ರು ಒಂದು ವಿಪರೀತ ನಡೀತೆ. ಏನ್ ಮಾಡೋದು? ಮತ್ತೆ ಯಾರು ಆ 3 ಮಕ್ಕಳು ಬಿಟ್ಟು ಎಲ್ಲ ಸಾಂಬಲಾಗಿದ್ದಾರೆ. ಮತ್ತೆ ದೃಢಾಸ್ವನಿ, ಈ ದೃಢಾಸ್ವಾನಿ ಇದಾರಲ್ಲ, ಸೊ ಅವರಿಂದು ಹರ್ಯಸ್ವ ಬಂದಿದ್ದಾರೆ. ಓಕೆ, ಮಗ ಬಂದಿದ್ದಾರೆ. ಅವರ ಮಗ ನಿಕೂಪ. ಓಕೆ, ಅವರ ಮಗ ನಿಕೂಪ. ಒಂದು ನಿಮಿಷ, ಮತ್ತೊಂದು ಸ್ಲೈಡ್ ಅಲ್ಲಿ ಮತ್ತೆ ಇವಾಗ ಏನಾಗ್ತಾ ಇದೆ, ಅವರ ಮಗ ನಿಕೂಪ, ಮತ್ತೆ ನಿಗೂಪ ಮಗ ಯಾರು ಅಂದ್ರೆ ನಿಗೂಪ ಮಗ ಬಹುಲಾಸ್ವ. ಓಕೆ, ಬಹುಲಾಸ್ವ. ಮತ್ತೆ ಬಹುಲಾಸ್ವ ಮಗ ಕೃದಾಸ್ವ. ಮತ್ತೆ ಕೃದಾಸ್ವ ಮಗ ಸೇನಹಿತ್ತು. ಓಕೆ, ಸೇನಹಿತ್ತು. ಮತ್ತೆ ಆ ಸೇನಹಿತ್ತು ಮಗ ಯುವನಾಸ್ವ. ಓಕೆ, ಆ ಯುವನಾಸ್ವ ಮಗ ಯಾರು ಅಂದ್ರೆ ಮಾಂಧಾತ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ?
ಓಕೆ, ಇವಾಗ ಯುವನಾಸ್ವಾಕು 100 ಹೆಂಡತಿಗಳಂತೆ. ಓಕೆ, ಫಸ್ಟ್ ಯುವನಾಸ್ವ ಸ್ಟೋರಿ ನೋಡ್ಬಿಡೋಣ. ಯುವನಾಸ್ವ ಇಂದು ಮಾಂಧಾತ ಹುಟ್ಟಿದ್ರೆ, ಆದರೆ ಈ ಯುವನಾಸ್ವ ಏನ್ ಕೆಲಸ ಮಾಡಿದಾನೆ ಅದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಯುವನಾಸ್ವಾಕು 100 ಹೆಂಡತಿಗಳಂತೆ. ಆದ್ರೆ ಏನಾಯ್ತು, ಮಕ್ಕಳಿಲ್ಲ. 100 ಹೆಂಡತಿಗಳಿದ್ದಾರೆ, ಆದ್ರೆ ಮಕ್ಕಳಿಲ್ಲ. ಮತ್ತೆ ಇವಾಗ ಮಕ್ಕಳು ಬೇಕಲ್ವಾ, ರಾಜ ಅಂದ್ರೆ ರಾಜ್ಯ ಪರಿಪಾಲನೆ ಮಾಡಕ್ ಮಕ್ಕಳು ಬೇಕಲ್ವಾ. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಪುತ್ರ ಭಾಗ್ಯಕ್ಕೋಸ್ಕರ ಅವರು ಋಷಿಗಳ ಹತ್ರ ಹೋಗಿ ಕೇಳ್ತಾರೆ. ಓಕೆ, ಈ ತರ ಒಂದು ಇಂದ್ರ ಯಜ್ಞ ಮಾಡಿದರೆ ಖಂಡಿತ ನಿಮ್ಗೆ ಮಕ್ಕಳಾಗತ್ತೆ. ಅವ್ರೇನ್ ಮಾಡ್ತಾರೆ, ಈ ತರ ವನ ಕಾಡುಕು ಕರೆದು ಅವರು ಅವ್ರ ಹೆಂಡತಿ ಈ ತರ ವಾನಪ್ರಸ್ಥಲಿದ್ದು ಅವರು ಬಂದು ಈ ತರ ಪುತ್ರ ಭಾಗ್ಯಕ್ಕೋಸ್ಕರ ಅವರು ಯಜ್ಞ ಮಾಡ್ತಾರೆ. ಈ ತರ ಯಜ್ಞ ಮಾಡ್ತಾ ಇರುವಾಗ ಒಂದು ಟೈಮ್ ಇವರಿಗೂ ಕುಡಿಬೇಕು ನೀರ್ ಬೇಕು, ಕುಡಿಯಕ್ಕೆ ನೀರ್ ಬೇಕು. ನೈಟ್ ಟೈಮು ಇವ್ರಿಗೆ ಜಾಸ್ತಿ ನೀರ್ ಬೇಕಾಗ್ತಾ ಇದೆ ಕುಡಿಯಕ್ಕೂ. ಅವರು ನೋಡ್ತಾರೆ ಆ ಯಾಗ, ಯಾಕಂದ್ರೆ ಇವ್ರು ಕಾಡಲ್ಲಿ ಇದ್ದಾರಲ್ವಾ, ರಾಜ್ಯಲ್ಲಿದ್ರೆ ನೀರ್ ಎತ್ಕೊಂಡ್ ಬಂದು ಯಾರಾದ್ರು ಕೊಡ್ತಾರೆ. ಬಟ್ ಇವರು ಅಲ್ಲಿ ಕಾಡಲ್ಲಿ ಯಜ್ಞ ಮಾಡ್ತಾ ಇದಾರೆ. ನೈಟ್ ಟೈಮು ಎಲ್ಲರೂ ನಿದ್ರೆ ಮಾಡ್ತಾ ಇದಾರೆ. ಇವರು ಅಲ್ಲಿ ಇಲ್ಲಿ ನೋಡ್ತಾರೆ. ಅಲ್ಲಿ ಯಾಗ ಮಾಡೋ ಜಾಗಲ್ಲಿ ಅಲ್ಲಿ ಒಂದು ನೀರಿತ್ತು. ಓಕೆ, ಆಕ್ಚುಲಿ ಅದು ಮಂದರ ಮಾಡಿ ಇಟ್ಟಿರೋ ಮಂದರ ಜಲ. ಅದು ಬಂದು ಇವರು ಹೆಂಡತಿ ಕುಡಿಬೇಕು. ಯಾರು, ಈ ಯುವನಾಸ್ವ ಹೆಂಡತಿ ಕುಡಿಬೇಕು. ಆ ಮಂದರ ಜಲ ಅಲ್ಲಿ ಕಲಸ ಇಟ್ಟಿರ್ತಾರೆ. ಇವ್ರಿಗೆ ನೀರ್ ಜಾಸ್ತಿ ಬೇಕಾಗಿದೆ ಅಲ್ವಾ, ಏನ್ ಮಾಡಿಬಿಟ್ಟಿದ್ದಾರೆ, ಆ ನೀರ್ನೈತಿ ಇವ್ರು ಕುಡಿದು ಬಿಡ್ತಾರೆ. ಕುಡಿದ ಮೇಲ್ಗಡೆ ನೆಕ್ಸ್ಟ್ ಡೇ ಬಂದು ನೋಡ್ತಾರೆ, ಅಯ್ಯೋ ಇದೇನಪ್ಪ ಇದು, ಇಲ್ಲಿರೋ ಮಂದರ ಜಲ ಕಾಣಿಸಲ್ವೇ, ಎಲ್ಲಿ ಹೋಯ್ತು ಎಲ್ಲರೂ ಋಷಿಗಳೆಲ್ಲ ಹುಡುಕ್ತಾರೆ, ಯಾರು ಇದು ಕುಡ್ದಿದ್ದು. ಬಟ್ ಇವರು ಆಚೆ ಬಂದಿಲ್ಲ. ಈ ರಾಜ ಯಾಕೆ ಬಂದಿಲ್ಲ ಆಚೆ, ಈ ಯುವನಾಸು ಆಚೆ ಬಂದು ಕೇಳ್ತಾ ಇದ್ದಾರೆ. ಆದ್ರೆ ಇವ್ರಿಗೂ ಅಷ್ಟು ನಾಚಿಕೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಇವ್ರು ನೀರು ಕುಡ್ದಿದಾರಲ್ವಾ, ಇವರು ಹೊಟ್ಟೆ ಒಳಗಡೆ ಮಗು ಬಂದ್ಬಿಟ್ಟಿದೆ. ಇಷ್ಟು ದೊಡ್ಡ ಹೊಟ್ಟೆ. ಆಕ್ಚುಲಿ ಇದೆಲ್ಲ ನಾವು ಮಹಾಭಾರತದಲ್ಲಿ ನೋಡಕ್ಕಾಗುತ್ತೆ, ಮಹಾಭಾರತ ರಾಮಾಯಣ ಇದು ಬರುತ್ತೆ. ಸೊ ಇಷ್ಟು ದೊಡ್ಡ ಹೊಟ್ಟೆ. ಇವ್ರು ನೀರು ಕುಡ್ದಿದಾರಲ್ವಾ, ಆಕ್ಚುಲಿ ಆ ನೀರು ಇವ್ರ ರಾಣಿ ಕುಡಿಬೇಕು. ಆ ನೀರು ಇವರು ಕುಡಿದು ಬಿಟ್ಟಿದ್ದಾರೆ. ಕುಡಿದ ಮೇಲ್ಗಡೆ ಇವ್ರಿಗೆ ಇಷ್ಟು ದೊಡ್ಡ ಹೊಟ್ಟೆ ಬಂದ್ಬಿಟ್ಟಿದೆ. ಏನ್ ಮಾಡೋದು, ಇವ್ರು ಅಲ್ಲಿ ಋಷಿಗಳೆಲ್ಲ ಭಗವಂತನ ನೆನೆಸ್ಕೊಂಡು ಯಜ್ಞ ಮಾಡಿದ್ದಾರೆ. ಆ ಯಜ್ಞ ನೀರಿನ ರಾಜ ಹೆಂಡತಿ ಕುಡಿಯೋ ನೀರಿನಿ ಇವರು ಕುಡಿದು ಬಿಟ್ಟು ಇವರು ಹೊಟ್ಟೆ ಒಳಗಡೆ ಮಗು ಬಂದ್ಬಿಟ್ಟಿದೆ. ಒಂದೇ ನೈಟಲ್ಲಿ ಇಷ್ಟು ದೊಡ್ಡ ಹೊಟ್ಟೆ ಬಂದ್ಬಿಟ್ಟಿದೆ ಅವ್ರಿಗೂ. ಏನ್ ಮಾಡೋದು ನೋಡಿ. ಮತ್ತೆ ಎಲ್ಲ ಋಷಿಗಳು ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇದು ಏನಪ್ಪಾ ಈ ತರ ಆಗಿಬಿಟ್ಟಿದೆ, ದಯವಿಟ್ಟು ಇವನ್ನ ರಕ್ಷಣೆ ಮಾಡಿ. ಮತ್ತೆ ಇಷ್ಟು ದಿನ ಯಜ್ಞ ಮಾಡಿದ ಫಲಾನೇ ಇವ್ರು ಕುಡಿದು ಬಿಟ್ಟಿದ್ದಾನೆ. ಮತ್ತೆ ಆ ಮಗು ಇವರು ಹೊಟ್ಟೆ ಒಳಗೆ ಬಂದ್ಬಿಟ್ಟಿದೆ. ಮತ್ತೆ ಆ ಮಗುನೇ ರಕ್ಷಣೆ ಮಾಡ್ಬೇಕಲ್ವಾ. ಸೊ ಈ ತರ ಭಗವಂತನ ಹತ್ರ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಆ ಋಷಿಗಳು ಎಲ್ಲರೂ. ಮತ್ತೆ ಆವಾಗ ಭಗವಂತನ ಅನುಗ್ರಹದಿಂದ ಏನಾಗ್ತಾ ಇದೆ, ಓಕೆ ಅವ್ರದ್ದು ಹೊಟ್ಟೆ ರೈಟ್ ಸೈಡು ಕಟ್ ಮಾಡಿ ಆ ಮಗುನೇ ಆಚೆ ತೆಗೆದು ಬಿಡಿ, ಈ ರಾಜಕ್ಕೂ ಏನಾಗಲ್ಲ ಹೇಳ್ಬಿಡ್ತಾರೆ. ಭಗವಂತನ ಹಸಿರಿದ್ಯಾಗ ಬಂದ್ಬಿಡುತ್ತೆ. ಸೊ ಅದೇ ತರ ಆ ಹೊಟ್ಟೆ ರೈಟ್ ಸೈಡ್ನಿ ಕಟ್ ಮಾಡಿ ಆ ಮಗುನೇ ಆಚೆ ತೆಗೆದು ಬಿಡ್ತಾರೆ. ತೆಗೆದ ಮೇಲ್ಗಡೆ ಅವ್ರಿಗೆ ಮತ್ತೆ ಅವ್ರಿಗೂ ನಾರ್ಮಲ್ ಆಗಿಬಿಟ್ಟಿದೆ. ಬಟ್ ಇವಾಗ ಏನಾಯ್ತಂದ್ರೆ ಈ ಮಗು ಅಳ್ತಾ ಇದೆ. ಹಾಲು ಯಾರು ಕೊಡೋದು, ಹಾಲು ಇವ್ರಿಗೆ ಬರಲ್ಲ. ರಾಜಕ್ಕೆ ಎಲ್ಲ ಗಂಡಸ್ರಿಗೆ ಬರಲ್ಲ. ಆ ಮಗು ಅಳ್ತಾ ಇದೆ. ರಾಣಿಗೆ ನಾಚಿಕೆ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಹಾಲು ಬಂದಿಲ್ಲ. ಅವ್ರ ಹೊಟ್ಟೆಲಿ ಮಗು ಬಂದ್ರೆ ಅಲ್ವಾ ಹಾಲು ಬರುತ್ತೆ. ಅವ್ರ ಹೊಟ್ಟೆಲಿ ಮಗು ಬಂದಿಲ್ಲ, ಮತ್ತೆ ಹಾಲು ಎಲ್ಲಿಂದ ಬರುತ್ತೆ. ಆ ಯಾಗ ಮಾಡೋ ಆಜಾಗ್ಲಿ ಆ ಮಗು ಅಳ್ತಾ ಇದೆ, ಅಷ್ಟು ಅಳ್ತಾ ಇದೆ. ಸೊ ಯಾಕಂದ್ರೆ ಅದು ಇಂದ್ರ ಯಜ್ಞ ಅಲ್ವಾ. ಸೊ ಇಂದ್ರ ಅಲ್ಲಿ ಬಂದ್ಬಿಟ್ಟಿದ್ದಾನೆ. ಬಂದು ಅವನು ಬೆರಳು ಆ ಮಗು ಬಾಯಿ ಹತ್ರ ಇಡ್ತಾನಂತೆ. ಇಟ್ಟಿದ ಮೇಲ್ಗಡೆ, ಯಾಕಂದ್ರೆ ಆ ಇಂದ್ರನ ಬೆರಳಿ ಅಮೃತ ಬರುತ್ತಂತೆ. ಸೊ ಆ ಅಮೃತನೇ ಆ ಮಗು ಕುಡಿದಿದೆ.
ಯಾಕಂದ್ರೆ ಮಾ ದಾತ. ಸೊ ಆ ಮಹುವೇ ಯಾರು? ಮಾ ದಾತ. ಸೊ ಯಾರು ನಮ್ಗೆ ಹಾಲು ಕೊಡೋದು? ದಾತ. ಸೊ ಆ ತರ ಆ ಮಹು ಅಳಿದು ಅಳಿದು ಆ ಮಹುಗೆ ಮಾಂದಾತನ ಹೆಸರು ಬಂದ್ಬಿಟ್ಟಿದೆ. ಸೊ ಈ ತರ ಯುವನಾಸ್ವ ಬ್ರಾಹ್ಮಣರುಗಳು ಆಸಿ ಇಂದು ಮತ್ತೆ ಯಾಕಂದ್ರೆ ಏದೋ ಬ್ರಾಹ್ಮಣರ ಅನುಗ್ರಹ ಇಂದು ಅವನಕ್ಕೂ ಒಂದು ಒಳ್ಳೆ ಶಕ್ತಿವಂತನಾಗ ಈ ಮಾಂದಾತ ಹುಟ್ಟಿಬಿಟ್ಟಿದ್ದಾನೆ. ಆಕ್ಚುಲಿ ಈ ರಾಜ ಅಷ್ಟೊಂದು ಪರಾಕ್ರಮಶಾಲಿಯಂತೆ, ಯಾರು? ಈ ಮಾಂದಾತ. ಯಾಕಂದ್ರೆ ಆ ಕಾಲದಲ್ಲಿ ರಾವಣ ಎಲ್ಲ ಇದ್ದಾನೆ, ಆದರೆ ರಾವಣ ಆಗ್ಲಿ ಮತ್ತೆ ಕಳ್ಳರಾಗ್ಲಿ ಮೋಸ ಮಾಡೋರು ಎಲ್ಲರೂ ಈ ರಾಜ ನೋಡಿದ್ರೆ ಭಯ ಅಂತೆ. ಯಾಕಂದ್ರೆ ಈ ಮಾಂದಾತ ಅಷ್ಟೊಂದು ಪರಾಕ್ರಮಶಾಲಿ ಅಂತೆ. ಸೊ ಅಷ್ಟೊಂದು ಪರಾಕ್ರಮಶಾಲಿ. ಯಾಕಂದ್ರೆ ರಾವಣ ಎಲ್ಲಾ ದೇವರ್ಗಳೇ ಅವರು ಕಾಲ್ ಕೆಳಗೆ ಇಟ್ಕೊಂಡ್ಬಿಡ್ತಾನೆ, ಆದ್ರೆ ಆ ರಾವಣನಕ್ಕೆ ಮಾಂದಾತ ಅಂದ್ರೆ ಭಯ ಅಂತ ನೋಡ್ಕೊಳ್ಳಿ. ಅಷ್ಟು ದೊಡ್ಡ ರಾಜ ಅಂತ ಈ ಮಾಂದಾತ. ಈ ತರ ಯುವನಾಸ್ವ ಪುತ್ರನಾಗ ಮಾಂದಾತ ಹುಟ್ಟಿದ್ದಾರೆ. ಆಕ್ಚುಲಿ ಇವ್ರಿಗೂ ತ್ರಿಸದಸ್ಯು ಶ್ರದಸ್ಯುನು ಹೆಸರು, ಮತ್ತೊಂದು ಹೆಸರು ಬರುತ್ತಂತೆ. ಈ ಹೆಸರುని ಯಾರು ಇಟ್ಟಿರೋದು? ಇಂದ್ರನೇ ಇಟ್ಟಿದಾನಂತೆ. ಯಾಕಂದ್ರೆ ಭಗವಂತನ ಅನುಗ್ರಹ ಇಂದು ಈ ಮಗು ಹುಟ್ಟಿದೆ. 7 ದ್ವೀಪಗಳನ್ನು ಈ ಮಗು ಬಂದು ರಕ್ಷಣೆ ಮಾಡ್ತಾ ಇದೆ, ರಾಜ್ಯ ಪರಿಪಾಲನೆ ಮಾಡ್ತಾ ಇದೆ. ಇವನು ಒಬ್ಬನೇ ಚಕ್ರವರ್ತಿಯಾಗ ಇದ್ದಾನೆ. ಯಾರೋ? ಈ ಮಾಂದಾತ. ಸೊ ಅದಕ್ಕೋಸ್ಕರವೇ ಆ ಯಾಗ ಇಂದು ಆ ದ್ರವ್ಯ ಇಂದು ಆ ಲಿಕ್ವಿಡ್ ಇಂದು ಇವರು ಹುಟ್ಟಿದಾರಲ್ವಾ. ಆ ಮಂತ್ರ ಅಷ್ಟು ಮಂತ್ರಗಳು ಹೇಳಿ ಭಗವಂತನ ಮಂತ್ರಗಳು ಪಾರಾಯಣ ಮಾಡಿ ಆ ಎಲ್ಲ ಆಚಾರ ಅನುಷ್ಠಾನ ಮಾಡಿ ಆ ಯಜ್ಞದಿಂದ ಬ್ರೋಗಿದರಿಂದ ಯಾಗ ಫಲ ಎಂದು ಯಾಗ ಆ ತರ ಇವರು ಹುಟ್ಟಿದ್ದಾರೆ. ಅಷ್ಟು ಮಂಗಳಕರವಾದ ಎಂದು ಹುಟ್ಟಿರೋ ಎಂದು ಇವರಿಗೆ ಈ ತರ ಹೆಸರು ಇಟ್ಟಿದ್ದಾರೆ. ಯಾರು? ಇಂದ್ರ. ಸೊ ಈ ತರ ಮಾಂದಾತ ಇವರು ಅಷ್ಟೊಂದು ಪರಾಕ್ರಮಶಾಲಿಯಾಗಿದ್ದು ಯಾವಾಗ ಭಗವಂತನಕ್ಕೂ ದೇವರುಗಳಿಗೆಲ್ಲ ಅಷ್ಟು ಯಾಗ ಯಜ್ಞಗಳು ಮಾಡ್ತಾ ಇದ್ರಂತೆ. ಅವ್ರು ಯಾವಾಗ ಭಗವಂತ ಸಾಕ್ಷಾತ್ ವಿಷ್ಣುನೇ ಅವರು ಪೂಜೆ ಮಾಡ್ತಾ ಇರ್ತಾರೆ. ಅದೇ ತರ ಬ್ರಾಹ್ಮಣರಿಗೂ ಜಾಸ್ತಿ ದಾನ ಧರ್ಮಗಳು ಕೊಡ್ತಾ ಇದ್ರಂತೆ. ಸೊ ಭಗವಂತನ ತೃಪ್ತಿಪಡಿಸೋಕ್ಕೋಸ್ಕರ ಅವರು ಅಷ್ಟು ಯಾಗ ಯಜ್ಞಗಳು ಮಾಡಿದ್ದಾರೆ. ಈ ತರ ಇವರು ಸೂರ್ಯ ಎಲ್ಲಿ ಉದಯ ಆಗುತ್ತೋ ಎಲ್ಲಿ ಅಸ್ತಮನ ಆಗುತ್ತೋ ಒಂದು ಜಾಗ ಬಿಟ್ಟಿಲ್ಲಂತೆ. ಯಾಕಂದ್ರೆ ಈ ಯುವನಾಸ್ವ ಮಗ ಮಾಂದಾತ ಅಂದ್ರೆ ಎಲ್ಲರಿಗೂ ಗೊತ್ತು, ಎಲ್ಲಾ ಜಾಗಗಳು ಯಾಗ ಯಜ್ಞ ಮಾಡೋದು ಈ ತರ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರಂತೆ. ಸೊ ಮತ್ತೆ ಈ ಇವರಿಗೂ ಮದುವೆ ಮಾಡೋಕ್ಕೋಸ್ಕರ ಬಿಂದುಮತಿನೇ ಮದುವೆ ಮಾಡ್ತಾರೆ. ಆಕ್ಚುಲಿ ಈ ಬಿಂದುಮತಿ ಯಾರು ಅಂದ್ರೆ ಸಸಬಿಂದು ಮಗಳು. ಓಕೆ, ಸಸಬಿಂದುನು ಒಂದು ರಾಜ, ಅವ್ರ ಮಗಳು ಬಿಂದುಮತಿನಿ ಮಾಂದಾತ ಮದುವೆ ಮಾಡ್ಕೊಳ್ತಾರೆ. ಸೊ ಆ ತರ ಮದುವೆ ಮಾಡಿದ ಮೇಲ್ಗಡೆ ಇವ್ರಿಗೆ ಬಂದು 3 ಗಂಡ್ಮಕ್ಳು. ಯಾರು ಅಂದ್ರೆ ಪೃಕುತ್ಸ, ಅಂಬರೀಷ, ಮುಚುಕುಂದ. ಸೊ ಈ ಮುಚುಕುಂದನ್ ಸ್ಟೋರಿ ನಮಗೂ 10th ಕ್ಯಾಂಟಲ್ಲಿ ಬರುತ್ತೆ. ಸೊ ನಾವು ಗುಜರಾತಿಲ್ ಮುಚುಕುಂದ ಕೇವ್ಸ್ ಹೋಗ್ತೀವಲ್ವ, ಸೊ ಆ ಮುಚುಕುಂದ ಇವರೇ. ಓಕೆ, ಅದೇ ತರ ಅಂಬರೀಷ್ ಆಲ್ರೆಡಿ ಒಂದು ಅಂಬರೀಷ್ ಭಕ್ತರು ನೋಡಿದ್ವಿ, ಬಟ್ ಇವ್ರು ಬೇರೆಯವರು, ಅದೇ ಹೆಸರಲ್ಲಿರೋ ಮತ್ತೊಂದು ಅಂಬರೀಷ್. ಅದೇ ತರ ಪುರುಕುತ್ಸ. ಓಕೆ, ಸೊ ಇವ್ರ ಕುಲದಲ್ಲೇ ಯಾರು ಬರೋದು? ಶ್ರೀರಾಮಚಂದ್ರ ಮೂರ್ತಿ ಬರ್ತಾರೆ. ಸೊ ಈ ತರ 3 ಗಂಡ್ಮಕ್ಳು ಮತ್ತೆ 50 ಹೆಣ್ಮಕ್ಳು ಹುಟ್ಟಿದಾರಂತೆ. ಯಾರಿಗೂ? ಮಾಂದಾತ. ಸೊ ಆ 50 ಹೆಣ್ಮಕ್ಳನ್ನಿ ಯಾರು ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಬರಿ ಋಷಿ ಮದುವೆ ಮಾಡ್ಕೊಂಡಿದ್ದಾರಂತೆ. ಯಾಕೆ ಒಂದು ಋಷಿ ಯಾಕೆ ಈ ತರ 50 ಜನನಿ ಮದುವೆ ಮಾಡ್ಕೊಂಡಿದ್ದಾರೆ? ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.